ಹುಬ್ಬಳ್ಳಿಯಲ್ಲೇ ಕಾಂಗ್ರೆಸ್ನಿಂದ ಸಾಲು ಸಾಲು ವಿವಾದ. ಹುಬ್ಬಳ್ಳಿಯಲ್ಲೇ ಕಾಂಗ್ರೆಸ್ನಿಂದ ಸಾಲು ಸಾಲು ವಿವಾದ. ಸರ್ಕಾರ ಬಂದ ಮೇಲೆ ಕಾಂಗ್ರೆಸ್ ವಿವಾದವನ್ನ ಮಾಡಿಕೊಂಡಿದೆ. ಹಳೆ ಹುಬ್ಬಳ್ಳಿ ಗಲಾಟೆಯಲ್ಲಿ ಭಾಗಿಯಾದವರು ಅಮಾಯಕರು ಅಂತ ಸರ್ಕಾರ ಪತ್ರವನ್ನ ಬರೆದು ಇದೀಗ ವಿವಾದವನ್ನ ಮಾಡಿಕೊಂಡಿದೆ. ಕಾಂಗ್ರೆಸ್ ಸರ್ಕಾರ ಸಾಲು ಸಾಲು ವಿವಾದವನ್ನ ಮಾಡಿಕೊಂಡಿರುವುದು, ಪತ್ರವನ್ನ ಬರೆದು ಹುಬ್ಬಳ್ಳಿಯಲ್ಲೇ ಕಾಂಗ್ರೆಸ್ನಿಂದ ಸಾಲು ಸಾಲು ವಿವಾದ ಸೃಷ್ಟಿಯಾಗಿದೆ. ಸರ್ಕಾರ ಬಂದಾದ್ಮೇಲೆ ಕಾಂಗ್ರೆಸ್ ಪಾಳೆಯದಿಂದಲೇ ಆಗಿರುವಂತಹ ಒಂದಷ್ಟು ವಿವಾದಗಳು. ಹಳೆ ಹುಬ್ಬಳ್ಳಿ ಗಲಾಟೆಯಲ್ಲಿ ಭಾಗಿಯಾಗಿದ್ದವರು ಅಮಾಯಕರು ಅಂತ ಹೇಳಿ ಸರ್ಕಾರ ಪತ್ರವನ್ನ ಬರೆದಿದೆ. ಇದು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ. ಇನ್ನು ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಒಂದಷ್ಟು ಗಂಭೀರ ಆರೋಪಗಳನ್ನು ಬಿಜೆಪಿ ಮಾಡ್ತಾ ಇದೆ. ಒಂದು ಸಮುದಾಯವನ್ನ ಓಲೈಸಿಕೊಳ್ಳುವುದಕ್ಕೋಸ್ಕರ ಸಿದ್ದರಾಮಯ್ಯನವರು ಈ ರೀತಿಯೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿ ಆಗಾಗ ಒಂದಷ್ಟು ಎಡವಟ್ಟುಗಳು ಕೂಡ ಆಗ್ತಿದೆ ಅಂತ. ಅಂದರೆ ಹಳೆ ಹುಬ್ಬಳ್ಳಿ ಗಲಾಟೆಯಲ್ಲಿ ಭಾಗಿಯಾದವರು ಅಮಾಯಕರು ಅಂತ ಹೇಳಿ ಸರ್ಕಾರದಿಂದಲೇ ಪತ್ರ. ಇದೀಗ ಅವರನ್ನೇ ಅರೆಸ್ಟ್ ಮಾಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿಕ್ಷೆಗೆ ಒಳಪಡಿಸುವುದು. ಕೆಲ ಶಾಸಕರು ಹಾಗೆಯೇ ಖುದ್ದು ಡಿಸಿಎಂ ಡಿಕೆ ಕೂಡ ಪತ್ರ ಬರೆದಿದ್ರು. ಗೃಹ ಇಲಾಖೆಗೆ ಪತ್ರವನ್ನ ಬರೆದಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಸೆಪ್ಟೆಂಬರ್ 13ರಂದು ಪತ್ರವನ್ನ ಬರೆದು ವರದಿಯನ್ನ ತರಿಸಿಕೊಂಡಿದ್ರು. ಎಸ್ಪಿ ಮತ್ತು ಕಮಿಷನರ್ಗೆ ಪತ್ರ ಬರೆದು ವರದಿಯನ್ನ ತರಿಸಿಕೊಳ್ಳಲಾಗಿತ್ತು. ಇದಾದ ನಂತರ ಹುಬ್ಬಳ್ಳಿಯಲ್ಲಿ ಸಿದ್ದರಾಮಯ್ಯನವರಿಂದ ವಿವಾದ. ಅಲ್ಪಸಂಖ್ಯಾತರಿಗೆ 10,000 ಕೋಟಿ ಘೋಷಣೆ ಮಾಡ್ತಾರೆ. ಮುಸ್ಲಿಂ ಸಮಾವೇಶದಲ್ಲಿ ಭಾಷಣ ಮಾಡಿದ್ರು ಸಿದ್ದರಾಮಯ್ಯನವರು. ಮುಸ್ಲಿಮರಿಗೆ ದೇಶದ ಸಂಪತ್ತು ಹಂಚ್ತೇವೆ ಅಂತ ವಿವಾದವನ್ನ ಸೃಷ್ಟಿ ಮಾಡಿಕೊಂಡಿದ್ರು. ಇನ್ನು ಡಿಸೆಂಬರ್ 4ರಂದು ಸಿಎಂ ಸಿದ್ದರಾಮಯ್ಯನವರು ಏನ್ ಮಾತನಾಡಿದ್ರು ನೋಡೋಣ. ನಾನು ಹಿಂದೆ ಇದ್ದಾಗ ಹೆಚ್ಚು ಮಾಡಿದ್ದನ್ನ ಕಡಿಮೆ ಮಾಡಿಬಿಟ್ರು ಹಿಂದಿನ ಸರ್ಕಾರ. ಅದನ್ನ ಮತ್ತೆ ಹೆಚ್ಚು ಮಾಡ್ತಕ್ಕಂಥ ಕೆಲಸವನ್ನ ಈ ವರ್ಷ ಮಾಡಿದ್ದೇನೆ. ಯಾಕಂದ್ರೆ ಈ ವರ್ಷ ಮಧ್ಯದಲ್ಲಿ ನಾನು ಅಧಿಕಾರಕ್ಕೆ ಬಂದೆ. ಆದರೆ ಮುಂದಿನ ವರ್ಷದಿಂದ ಹೆಚ್ಚು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದನ್ನ ಮಾಡ್ತೇನೆ. ಯಾಕಂತಂದ್ರೆ ನಿಮಗೂ ಶಿಕ್ಷಣ ಸಿಗಬೇಕು, ನಿಮ್ಮ ಧರ್ಮ ಪಾಲನೆ ಮಾಡ್ತಕ್ಕಂಥ ಧಾರ್ಮಿಕ ಕೇಂದ್ರಗಳಿದಾವಲ್ಲ ಅವುಗಳ ಅಭಿವೃದ್ಧಿ ಆಗಬೇಕು. ನಿಮಗೂ ಕೂಡ ಈ ದೇಶದ ಸಂಪತ್ತಿನಲ್ಲಿ ಪಾಲ್ ಸಿಗಬೇಕು. ಇವರ್ ಆಲ್ಸೋ ನೀವು ಕೂಡ ಭಾರತೀಯರಲ್ವಾ? ಈ ದೇಶ ನಿಮಗೂ ಸೇರಬೇಕು, ನನಗೂ ಸೇರಬೇಕು. ಈ ದೇಶದ ಸಂಪತ್ತು ನಿಮಗೂ ಸೇರಬೇಕು, ನನಗೂ ಸೇರಬೇಕು. ಅದರಿಂದ ಈ ದೇಶದ ಸಂಪತ್ತನ್ನು ನಿಮಗೂ ಹಂಚತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಮತ್ತೆ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ನಿಮಗೆ ಯಾವ ಕಾರಣಕ್ಕೂ ಕೂಡ ಅನ್ಯಾಯ ಆಗಲಿಕ್ಕೆ ಬಿಡಲ್ಲ. ನಿಮ್ಮ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ. ಅದೇ ರೀತಿ ಎಲ್ಲ ಧರ್ಮದವರಿಗೂ ಕೂಡ, ಎಲ್ಲ ಜಾತಿಯವ್ರಿಗೂ